ಬಿಡಿಎ ನಿರ್ಮಾಣ ಮಾಡಲು ಹೊರಟಿರುವಂತಹ ಪೆರಿಫೆರಲ್ ರಿಂಗ್ ರೋಡ್ಗೆ ಇದೀಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆ ಕೂಡ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ನಮಗೆ ನಮ್ಮ ಭೂಮಿಯ ಬೆಲೆಯನ್ನ ಕೊಡಿ ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರಗೆ ಹಾಕಿದ್ರು. ಆದರೆ ಇದೀಗ ವಿಭಿನ್ನವಾಗಿ ಒಂದು ಪತ್ರವನ್ನ ಬರೆದಿರುವಂಥದ್ದು. ಯಾವ ಸಂಸ್ಥೆಗೆ ಬಿಡಿಎ ಸಾಲವನ್ನ ಕೇಳಿತ್ತು ಅದೇ ಸಂಸ್ಥೆಗೆ ಪತ್ರವನ್ನ ಬರೆದಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ರೈತರಿದ್ದಾರೆ, ಮತ್ತೆ ಈ ರೈತ ಸಂಘಟನೆಯ ಖಜಾಂಚಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ನೀವೊಂದು ಪತ್ರವನ್ನ ಬರೆದಿರುವಂಥದ್ದು, ವಿಶೇಷವಾಗಿ ಈ ಹಿಂದೆ ಬೇರೆ ಬೇರೆ ಇಲಾಖೆಗಳಿಗೆ ಬರೆದಿದ್ದೀರಾ, ಆದರೆ ಇದೀಗ ಯಾವ ಸಂಸ್ಥೆ ಬಳಿ ಬಿಡಿಎ ಸಾಲ ಕೇಳಿದೀವಿ ಆ ಸಂಸ್ಥೆಗೆ ಬರೆದಿದ್ದೀರಾ, ಏನಿದು ಅಂತ? ನಾನು ನರಸಿಂಹಮೂರ್ತಿ ಅಂತೇಳಿ ರೈತ ಸಂಘದಲ್ಲಿ ಖಜಾಂಚಿ ಆಗಿದ್ದೀನಿ. ಆ್ಯಕ್ಚುಲಾಗಿ ಇದು 2005ರಲ್ಲಿ ನೋಟಿಫಿಕೇಷನ್ ಮಾಡಿದರು, 2007ರಲ್ಲಿ ಪೈಲೆ ನೋಟಿಫಿಕೇಷನ್ ಮಾಡಿದರು. ಆದರೆ 2005ರಲ್ಲಿ ಮಾಡಿದ್ದ ನೋಟಿಫಿಕೇಷನ್ನು ಮತ್ತು 2006 ನೋಟಿಫಿಕೇಷನ್ನು ಪ್ರಿಲಿಮಿನರಿ ನೋಟಿಫಿಕೇಷನ್ 2 ಸಾರಿ ಮಾಡಿದರು. 2005ರಲ್ಲಿ ಮಾಡಿದ್ದು 1810 ಎಕರೆ, 2006ರಲ್ಲಿ 986 ಎಕರೆನ ಕೈ ಬಿಟ್ಟು ತಿರ್ಗಾ ನೋಟಿಫಿಕೇಷನ್ ಮಾಡ್ತಾರೆ ಇನ್ನೂ ಒಂದು 900 ಎಕರೆಗೆ. ಯಾಕಂದರೆ ನೋಟಿಫಿಕೇಷನ್ ಮಾಡಿದ್ಮೇಲೆ ಎಲ್ಲ ಜಮೀನುಗಳು ಯಾರೋ ಉಳ್ಳವರು ಜಮೀನುಗಳನ್ನು ಬಿಟ್ಟು ಬಡ ಜನರ ಮೇಲೆ, ಮನೆಗಳ ಮೇಲೆ ಇದನ್ನು ಅಲೈನ್ಮೆಂಟನ್ನು ಮಾಡಿದ್ದಾರೆ. ನಮ್ಮ ಬಂದ್ಬಿಟ್ಟು ವೆಂಕಟಾಲ ಅಂತ, ನಮ್ಮದು ಏರಿಯಾ ಬಂದ್ಬಿಟ್ಟು ಯಲಹಂಕ ವೆಂಕಟಾಲ, ಅದರಲ್ಲಿ ಅಲೈನ್ಮೆಂಟ್ ಬದಲಾವಣೆ ಮಾಡಿದ ಮೇಲೆ 2005ರಲ್ಲಿ ಮಾಡಿದ್ದ ನೋಟಿಫಿಕೇಷನ್ನು ಅಲ್ಲೂ ಸರ್ವೆ ನಂಬರ್ 2 ಅಂತ ಇದೆ. ಆ ಸರ್ವೆ ನಂಬರ್ನ ನೋಟಿಫಿಕೇಷನ್ ಆಗಿರೋದನ್ನು ಒಬ್ಬರು ಪಾಪ ವ್ಯಕ್ತಿಗಳು ತಗೊಂಡ್ಮೇಲೆ ಅಲೈನ್ಮೆಂಟ್ ಬದಲಾಯಿಸ್ತಾರೆ ನಮ್ಮ ಏರಿಯಾದಲ್ಲಿ. ಹಾಗೆ ನಾವು ಅವತ್ತಿನ ಕಾನೂನು ಹೋರಾಟಕ್ಕೆ ಅವತ್ತು ಸಜ್ಜಾಗಿ 2014ರಲ್ಲಿ ಒಂದು ನಮ್ಮ ಪರವಾಗಿ ಒಂದು ನೋಟಿಫಿಕೇಷನ್ ಇದು ಬರುತ್ತೆ, ವರದಿ, ಇದು ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ. ಏನಂತಂದರೆ 2013 ಕಾಯ್ದೆ ಈಗ ಆಲ್ರೆಡಿ ಬಂದಿರೋದ್ರಿಂದ ಸೊ ಆ ಪ್ರಕಾರ ನಾವು ಕೊಡ್ತೀವಿ ಅಂತ ಹೇಳಿ ಅವರು ಕೋರ್ಟ್ಗೆ ಕೊಡ್ತಾರೆ. ಕೋರ್ಟಿಗೆ ಕೊಟ್ಟ ಮೇಲೆ ಅಲ್ಲಿ ಹೇಳಿದ್ಮೇಲೆ ನಾವು ಕೂಡ ಒಪ್ಕೊಳ್ತೀವಿ, 2013 ಕಾಯ್ದೆ ಕೊಟ್ಟರೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು. ಆದ್ದರಿಂದ 2013 ಆ್ಯಕ್ಟನ್ನು ಅವ್ರದ್ದು ಇದುವರೆಗೂ ನಮಗೆ ದುಡ್ಡು ಕೊಟ್ಟಿಲ್ಲ. 2014 ಏಪ್ರಿಲಲ್ಲಿ ಇದು ಆಗಿದ್ದು. ಅದು ಡಿಸೈಡ್ ಆದಮೇಲೆ ನಮ್ಗೆ ಇದುವರೆಗೂ ₹1 ಹಣ ಕೊಟ್ಟಿಲ್ಲ, ಅವಾರ್ಡ್ ಕೂಡ ಮಾಡಿಲ್ಲ. ಹಾಗಾಗಿ ರಿಟ್ ಅಪೀಲ್ನ ಹಾಕ್ಕೊಂಡಿದ್ದೀವಿ ನಾವು. ಕಂಟೆಂಪ್ಟ್ ಆಫ್ ದ ಕೋರ್ಟ್ ಮಾಡಿದ್ದಾರೆ ಇವರು. ಇವರು ನಮಗೆ ಕೋರ್ಟಿಗೆ ಈ ಥರ ಕೊಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟು ಆಮೇಲೆ ನಮಗೆ ಕೊಡದೇ ಇದ್ದರಿಂದ ನಾವು ತಿರ್ಗಾ ರಿಟ್ ಅಪೀಲ್ ಹಾಕ್ಕೊಂಡು ಕೇಸಸ್ ನಡೆಸ್ತಾ ಇದ್ದೀವಿ. ಆದರೆ ಈ 77 ಕಿಲೋಮೀಟರ್ ಇರೋದರಲ್ಲಿ ಯಾರಿಗೂ ಅವಾರ್ಡ್ ಮಾಡಿಲ್ಲ. 1810 ಎಕರೆಯಲ್ಲಿ ಬರೀ 3 ಎಕರೆ 12 ಕುಂಟೆಗೆ ಮಾತ್ರ ಆವಾಗ ಇದು ಅವಾರ್ಡ್ ಮಾಡಿದರು ಅಷ್ಟೇ. ಅದರಲ್ಲಿ ಬಿಡಿಎದಲ್ಲಿ ಒಬ್ಬರು ಕೆಲಸ ಮಾಡಿದ್ದವರು ಒಬ್ಬ ಅಧಿಕಾರಿ ತೊಗೊಂಡಿದ್ದರು ಮಾತ್ರ ಅಷ್ಟೇ. ರೈತರು ಯಾರೂ ಇದುವರೆಗೂ ಅವಾರ್ಡ್ ತೊಗೊಂಡಿಲ್ಲ, ಇವರು ಅವಾರ್ಡ್ ಪಾಸು ಮಾಡಿಲ್ಲ. 20 ವರ್ಷಗಳಲ್ಲಿ ನಮ್ಮ ಜೀವನದ ಒಂದು ಲೈಫ್ ಸ್ಪ್ಯಾನ್ನೇ ಹಾಳು ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತಿಗೆ ಅದು ಹುಡ್ಕೋಗಿ ಬರೆದಿರೋದು, ಪತ್ರ ಬರೆದಿರೋದು ಕಾರಣ ಅಂತಂದರೆ 20 ವರ್ಷ ಅವ್ರು ಏನೂ ಮಾಡದೇ ಇರೋದನ್ನು ಇನ್ನು ಮುಂದೇನು ಇವ್ರ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಈಗ NPC ಅಂತ ಒಂದಿದೆ, ಆರ್ಟಿಕಲ್ 300A ನಮ್ಮ 20 ವರ್ಷಗಳ ರೈತರ ಜೀವನ ಇದುವರೆಗೂ ಹಾಳಾಗೋಗಿದೆ. ಅದಕ್ಕಾಗಿ 2013 ಆ್ಯಕ್ಟ್ ನಾವು ಕೊಟ್ಟರೆ ನಾವು ರೈತರು ಎಲ್ಲರೂ ಸೇರಿಕೊಂಡು ಒಪ್ಕೊಂಡು ಜಾಗ ಕೊಡ್ತೀವಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಜಾಗಗಳು ಕೊಡಲ್ಲ. ಈಗ ಒಂದು 400 ಕೇಸ್ ಇದೆ, ಇನ್ನೂ ಕೇಸಸ್ಸು ತುಂಬ ಜನ ಹಾಕ್ತಾ ಇದ್ದಾರೆ. ಸರಿಗ ಪ್ರಮುಖವಾಗಿ ಹುಡ್ಕೋಗೆ ನೀವು ಪತ್ರ ಬರೆದಿದ್ದೀರಾ. 27,000 ಕೋಟಿ ಸಾಲವನ್ನು ಬಿಡಿಎ ಕೇಳಿದೆ, ಅದನ್ನು ಕೊಡಬೇಡಿ ಅಂತ ಬರೆದಿದ್ದೀರಾ. ಹುಡ್ಕೋ ಏನಾದರೂ ನಿಮಗೆ ರಿಪ್ಲೈ ಮಾಡುವಂಥ ಕೆಲಸ ಮಾಡಿದೆಯಾ ಅಂತ? ನಾವು ಪತ್ರ ಬರೆದು 1 ವಾರ ಆಗಿದೆ, ಇನ್ನೂ ರಿಪ್ಲೈ ಬಂದಿಲ್ಲ. ಸೊ ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕೋರ್ಟಲ್ಲಿ ಕೂಡ ಮೆರಿಟ್ಸ್ ಮೇಲೆ ನಮ್ಮದು ಆರ್ಗ್ಯುಮೆಂಟ್ ನಡೀತಾ ಇದೆ. ಈಗ ಮಾಡಿರೋ ಕೋರ್ಟಲ್ಲಿ ನಡೀತಾ ಇರೋ 1 ವಾರದಿಂದ ನಡೆದಿರೋದು 15 ದಿವಸದಿಂದ ತುಂಬ ಚೆನ್ನಾಗಿ ನಮ್ಮ ಪರವಾಗಿ ಅಡ್ವೊಕೇಟ್ಸು ಲ್ಯಾಪ್ಸ್ ಆಗಿದೆ. ಬಿಡಿಎ ನೋಟಿಫಿಕೇಷನ್ ಮಾಡಿದ್ಮೇಲೆ 5 ಇಯರ್ಸಲ್ಲಿ ಪೊಸಿಷನ್ ತೊಗೊಳ್ಳಿಲ್ಲ ಅಂದರೆ ಬಿಡಿಎ ಆ್ಯಕ್ಟ್ ಪ್ರಕಾರನೇ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಲ್ಯಾಪ್ಸ್ ಆಗಿರೋ ಪ್ರಾಜೆಕ್ಟ್ ಇದು ಡೆಡ್ ಪ್ರಾಜೆಕ್ಟು, ಯಾವುದೇ ಕಾರಣಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಡೋದಿಲ್ಲ ನಾವು. ಹಾಗಾಗಿನೇ ಹುಡ್ಕೋವ್ರಿಗೆ ಪತ್ರ ಬರೆದಿದ್ದೀವಿ. ಇದನ್ನು ದಯವಿಟ್ಟು ಕೊಡಬೇಡಿ ಅಮೌಂಟನ್ನು. ಯಾಕಂದರೆ ಇದು NPSಗೆ ಇದು ಬಂದುಬಿಡುತ್ತೆ. ಈಗ ಅಮೌಂಟ್ ರಿಲೀಸ್ ಮಾಡಿದರೆ ನೀವು ಆ ಅಮೌಂಟನ್ನು ಬಳಸ್ಕೊಳ್ಳೋದಿಲ್ಲ ಅವ್ರು ಬಿಡಿಎದವರು. ಯಾಕಂದರೆ ಅಲ್ಲಿ ಯಾರು ಒಂದು ಹಳ್ಳಿ ಅಧಿಕಾರಿಗಳಿಲ್ಲ, ಇಚ್ಛಾಶಕ್ತಿ ಇಲ್ಲ ನಮ್ಮ ರಾಜಕೀಯ ನಾಯಕರು ಕೂಡ. ಇದನ್ನು ತ್ವರಿತಗತಿಯಲ್ಲಿ ರಸ್ತೆ ಮಾಡಿದರೆ ನಾವು ಕೂಡ ಅಪೋಸ್ ಮಾಡ್ತಾ ಇರಲಿಲ್ಲ. 20 ವರ್ಷ ಆಗಿರೋದ್ರಿಂದ ಅದಕ್ಕೋಸ್ಕರ ನಾವು ಈ ರಸ್ತೆಗೆ ಜಾಗ ಕೊಡೋದಿಲ್ಲ ಅಂಥೇಳಿ ಸಾರಾಸಟ್ಟಾಗಿ ತಿರಸ್ಕರಿಸಿ ನ್ಯಾಯಾಲಯದಲ್ಲಿ ಇರೋದ್ರಿಂದ ಸೊ ಎಲ್ಲರೂ ನಾವು ನ್ಯಾಯಕ್ಕೆ ತಲೆಬಾಗ್ತೀವಿ. ನಮ್ಮ ಪರವಾಗಿ 2014 ಆದಮೇಲೆ ಇವರು ತಿರ್ಗಾನು ಹಿಂಗೆ ಉದ್ದೇಶಪೂರ್ವಕವಾಗಿ ಅವರವ್ರ ಜಮೀನುಗಳನ್ನ ಮಾಡಿಕೊಂಡು ಆ ಕಡೆ ಈ ಕಡೆ ರಸ್ತೆ ಪಕ್ಕ ಮಾಡಿಕೊಂಡು ರಸ್ತೆ ಬೇಕೇ ಬೇಕು ಅನ್ನೋದು ಹೊರಟಿದ್ದಾರೆ. ಆದರೆ ರೈತರಿಗೆ ಪರಿಹಾರ ಅನ್ನೋದು
ಇದುವರೆಗೂ ಬರೀ 0 ಇದೆ. ನೀವು 1894ನೇ ಕಾಯ್ದೆ ಪ್ರಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇರೋ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಈಗ ಒಂದು ವೇಳೆ ಯಲಹಂಕದಲ್ಲಿ ಉಪನಗರದಲ್ಲಿ ಇಲ್ಲಿ ಒಂದು 10 ಕೋಟಿ ರೂಪಾಯಿ ಒಂದು ಎಕರೆಗಿದ್ದರೆ 7.5 ಕೋಟಿ ಕಡಿಮೆ ಮಾಡಿದ್ದಾರೆ. 13 ಕೋಟಿ ಇದ್ದಿದ್ದನ್ನು ಕಡಿಮೆ ಮಾಡಿದ್ದಾರೆ. ಅದು ಆಗಬಾರ್ದು. ಇದು ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ. ಇದು ಆಗದಿರ ನ್ಯಾಯಯುತವಾಗಿ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ರೈತರಿಗೆ ಕೊಟ್ಟರೆ ನಾವು ಕೊಡೋಕೆ ರೆಡಿ ಇದ್ದೀವಿ. ಇಲ್ಲ ಅಂದರೆ ಈ ಪ್ರಾಜೆಕ್ಟು ಯಾವುದೇ ಕಾರಣಕ್ಕೆ ಆಗದಿರ ಇನ್ನೂ ಹೆಚ್ಚಿನ ದಾವೆಗಳನ್ನು ಹೂಡಿ ನ್ಯಾಯಾಲಯದಲ್ಲಿ ನಾವು ಮುಂದುವರಿಯೋದಕ್ಕೆ ರಿಟ್ ಅಪೀಲು ಹಾಕ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ನಾವು ತಯಾರಿದ್ವಿ. ಇದಿಷ್ಟು ರೈತ ಮುಖಂಡರಾಗಿರುವಂತಹ ನರಸಿಂಹವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ 20 ವರ್ಷಗಳಿಂದ ಈ ಒಂದು ಕೆಲಸ ಮುಂದುವರಿತಾನೆ ಇದೆ, ಎಲ್ಲಿಗೂ ಹೋಗಿ ಮುಟ್ಟುತ್ತಾ ಇಲ್ಲ. ಹೀಗಾಗಿ ಹುಡ್ಕೋಗೆ ಕೂಡ ನಾವು ಪತ್ರ ಬರೆದಿದ್ದೀವಿ. ಈ ಕಾಮಗಾರಿ ಸ್ಥಗಿತವಾಗಿದೆ, ಈ ಕಾಮಗಾರಿ ನಡೀತಾ ಇಲ್ಲ. ಇದಕ್ಕೆ 2700 ಕೋಟಿ ನೀವು ಕೊಟ್ಟರು ಕೂಡ ವ್ಯರ್ಥ ಮಾಡ್ತಾರೆ. ಹೀಗಾಗಿ ನಾವು ಕೊಡೋದು ಬೇಡ 27,700 ಕೋಟಿ ಅಂತ ಹೇಳಿ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. BDA ನಿರ್ಮಾಣ ಮಾಡಲು ಹೊರಟಿರುವಂತಹ ಪೆರಿಫೆರಲ್ ರಿಂಗ್ ರೋಡ್ಗೆ ಇದೀಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆ ಕೂಡ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ರು. ನಮಗೆ ನಮ್ಮ ಭೂಮಿಯ ಬೆಲೆಯನ್ನು ಕೊಡಿ ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರಗೆ ಹಾಕಿದ್ರು. ಆದರೆ ಇದೀಗ ವಿಭಿನ್ನವಾಗಿ ಒಂದು ಪತ್ರವನ್ನು ಬರೆದಿರುವಂಥದ್ದು. ಯಾವ ಸಂಸ್ಥೆಗೆ BDA ಸಾಲವನ್ನು ಕೇಳಿತ್ತು ಅದೇ ಸಂಸ್ಥೆಗೆ ಪತ್ರವನ್ನು ಬರೆದಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ರೈತರಿದ್ದಾರೆ, ಮತ್ತೆ ಈ ರೈತ ಸಂಘಟನೆಯ ಖಜಾಂಚಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ನೀವೊಂದು ಪತ್ರವನ್ನು ಬರೆದಿರುವಂಥದ್ದು, ವಿಶೇಷವಾಗಿ ಈ ಹಿಂದೆ ಬೇರೆ ಬೇರೆ ಇಲಾಖೆಗಳಿಗೆ ಬರೆದಿದ್ದೀರಾ, ಆದರೆ ಇದೀಗ ಯಾವ ಸಂಸ್ಥೆ ಬಳಿ BDA ಸಾಲ ಕೇಳಿದೀವಿ ಆ ಸಂಸ್ಥೆಗೆ ಬರೆದಿದ್ದೀರಾ, ಏನಿದು ಅಂತ? ನಾನು ನರಸಿಂಹಮೂರ್ತಿ ಅಂತೇಳಿ ರೈತ ಸಂಘದಲ್ಲಿ ಖಜಾಂಚಿ ಆಗಿದ್ದೀನಿ. ಆ್ಯಕ್ಚುಲಾಗಿ ಇದು 2005ರಲ್ಲಿ ನೋಟಿಫಿಕೇಷನ್ ಮಾಡಿದರು, 2007ರಲ್ಲಿ ಪೈಲೆ ನೋಟಿಫಿಕೇಷನ್ ಮಾಡಿದರು. ಆದರೆ 2005ರಲ್ಲಿ ಮಾಡಿದ್ದ ನೋಟಿಫಿಕೇಷನ್ನು ಮತ್ತು 2006 ನೋಟಿಫಿಕೇಷನ್ನು ಪ್ರಿಲಿಮಿನರಿ ನೋಟಿಫಿಕೇಷನ್ 2 ಸಾರಿ ಮಾಡಿದರು. 2005ರಲ್ಲಿ ಮಾಡಿದ್ದು 1810 ಎಕರೆ, 2006ರಲ್ಲಿ 986 ಎಕರೆನ ಕೈ ಬಿಟ್ಟು ತಿರ್ಗಾ ನೋಟಿಫಿಕೇಷನ್ ಮಾಡ್ತಾರೆ ಇನ್ನೂ ಒಂದು 900 ಎಕರೆಗೆ. ಯಾಕಂದರೆ ನೋಟಿಫಿಕೇಷನ್ ಮಾಡಿದ್ಮೇಲೆ ಎಲ್ಲ ಜಮೀನುಗಳು ಯಾರು ಉಳ್ಳವರು ಜಮೀನುಗಳನ್ನು ಬಿಟ್ಟು ಬಡ ಜನರ ಮೇಲೆ, ಮನೆಗಳ ಮೇಲೆ ಇದನ್ನು ಅಲೈನ್ಮೆಂಟನ್ನು ಮಾಡಿದ್ದಾರೆ. ನಮ್ಮ ಬಂದ್ಬಿಟ್ಟು ವೆಂಕಟಾಲ ಅಂತ, ನಮ್ಮದು ಏರಿಯಾ ಬಂದ್ಬಿಟ್ಟು ಯಲಹಂಕ ವೆಂಕಟಾಲ, ಅದರಲ್ಲಿ ಅಲೈನ್ಮೆಂಟ್ ಬದಲಾವಣೆ ಮಾಡಿದ ಮೇಲೆ 2005ರಲ್ಲಿ ಮಾಡಿದ್ದ ನೋಟಿಫಿಕೇಷನ್ನು ಅಲ್ಲೂ ಸರ್ವೆ ನಂಬರ್ 2 ಅಂತ ಇದೆ. ಆ ಸರ್ವೆ ನಂಬರ್ನ ನೋಟಿಫಿಕೇಷನ್ ಆಗಿರೋದನ್ನು ಒಬ್ಬರು ಪಾಪ ವ್ಯಕ್ತಿಗಳು ತಗೊಂಡ್ಮೇಲೆ ಅಲೈನ್ಮೆಂಟ್ ಬದಲಾಯಿಸ್ತಾರೆ ನಮ್ಮ ಏರಿಯಾದಲ್ಲಿ. ಹಾಗೆ ನಾವು ಅವತ್ತಿನ ಕಾನೂನು ಹೋರಾಟಕ್ಕೆ ಅವತ್ತು ಸಜ್ಜಾಗಿ 2014ರಲ್ಲಿ ಒಂದು ನಮ್ಮ ಪರವಾಗಿ ಒಂದು ನೋಟಿಫಿಕೇಷನ್ ಇದು ಬರುತ್ತೆ, ವರದಿ, ಇದು ನ್ಯಾಯಾಲಯದಲ್ಲಿ ತೀರ್ಪು ಬರುತ್ತೆ. ಏನಂತಂದರೆ 2013 ಕಾಯ್ದೆ ಈಗ ಆಲ್ರೆಡಿ ಬಂದಿರೋದ್ರಿಂದ ಆ ಪ್ರಕಾರ ನಾವು ಕೊಡ್ತೀವಿ ಅಂತ ಹೇಳಿ ಅವರು ಕೋರ್ಟ್ಗೆ ಕೊಡ್ತಾರೆ. ಕೋರ್ಟಿಗೆ ಕೊಟ್ಟ ಮೇಲೆ ಅಲ್ಲಿ ಹೇಳಿದ್ಮೇಲೆ ನಾವು ಕೂಡ ಒಪ್ಕೊಳ್ತೀವಿ 2013 ಕಾಯ್ದೆ ಕೊಟ್ಟರೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು. ಆದ್ದರಿಂದ 2013 ಆಕ್ಟನ್ನು ಅವ್ರದ್ದು ಇದುವರೆಗೂ ನಮಗೆ ದುಡ್ಡು ಕೊಟ್ಟಿಲ್ಲ. 2014 ಏಪ್ರಿಲಲ್ಲಿ ಇದು ಆಗಿದ್ದು. ಅದು ಡಿಸೈಡ್ ಆದಮೇಲೆ ನಮ್ಗೆ ಇದುವರೆಗೂ ₹1 ಹಣ ಕೊಟ್ಟಿಲ್ಲ, ಅವಾರ್ಡ್ ಕೂಡ ಮಾಡಿಲ್ಲ. ಹಾಗಾಗಿ ರಿಟ್ ಅಪೀಲ್ನ ಹಾಕ್ಕೊಂಡಿದ್ದೀವಿ ನಾವು. ಕಂಟೆಂಪ್ಟ್ ಆಫ್ ದ ಕೋರ್ಟ್ ಮಾಡಿದ್ದಾರೆ ಇವರು. ಇವರು ನಮಗೆ ಕೋರ್ಟಿಗೆ ಈ ಥರ ಕೊಡ್ತೀವಿ ಅಂತ ಹೇಳಿ ಮಾಹಿತಿ ಕೊಟ್ಟು ಆಮೇಲೆ ನಮಗೆ ಕೊಡದೇ ಇದ್ದರಿಂದ ನಾವು ತಿರ್ಗಾ ರಿಟ್ ಅಪೀಲ್ ಹಾಕ್ಕೊಂಡು ಕೇಸಸ್ ನಡೆಸ್ತಾ ಇದ್ದೀವಿ. ಆದರೆ ಈ 77 ಕಿಲೋಮೀಟರ್ ಇರೋದರಲ್ಲಿ ಯಾರಿಗೂ ಅವಾರ್ಡ್ ಮಾಡಿಲ್ಲ. 1810 ಎಕರೆಯಲ್ಲಿ ಬರೀ 3 ಎಕರೆ 12 ಕುಂಟೆಗೆ ಮಾತ್ರ ಆವಾಗ ಇದು ಅವಾರ್ಡ್ ಮಾಡಿದರು ಅಷ್ಟೇ. ಅದರಲ್ಲಿ BDAದಲ್ಲಿ ಒಬ್ಬರು ಕೆಲಸ ಮಾಡಿದ್ದವರು ಒಬ್ಬ ಅಧಿಕಾರಿ ತೊಗೊಂಡಿದ್ದರು ಮಾತ್ರ ಅಷ್ಟೇ. ರೈತರು ಯಾರೂ ಇದುವರೆಗೂ ಅವಾರ್ಡ್ ತೊಗೊಂಡಿಲ್ಲ, ಇವರು ಅವಾರ್ಡ್ ಪಾಸು ಮಾಡಿಲ್ಲ. 20 ವರ್ಷಗಳಲ್ಲಿ ನಮ್ಮ ಜೀವನದ ಒಂದು ಲೈಫ್ ಸ್ಪ್ಯಾನ್ನೇ ಹಾಳು ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತಿಗೆ ಅದು ಹುಡ್ಕೋಗೋಗಿ ಬರೆದಿರೋದು, ಪತ್ರ ಬರೆದಿರೋದು ಕಾರಣ ಅಂತಂದರೆ 20 ವರ್ಷ ಅವ್ರು ಏನೂ ಮಾಡದೇ ಇರೋದನ್ನು ಇನ್ನು ಮುಂದೇನು ಇವ್ರ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ. ಈಗ NPC ಅಂತ ಒಂದಿದೆ, ಆರ್ಟಿಕಲ್ 300A ನಮ್ಮ 20 ವರ್ಷಗಳ ರೈತರ ಜೀವನ ಇದುವರೆಗೂ ಹಾಳಾಗೋಗಿದೆ. ಅದಕ್ಕಾಗಿ 2013 ಆ್ಯಕ್ಟ್ ನಾವು ಕೊಟ್ಟರೆ ನಾವು ರೈತರು ಎಲ್ಲರೂ ಸೇರಿಕೊಂಡು ಒಪ್ಕೊಂಡು ಜಾಗ ಕೊಡ್ತೀವಿ. ಇಲ್ಲಾಂದರೆ ಯಾವುದೇ ಕಾರಣಕ್ಕೆ ಜಾಗಗಳು ಕೊಡಲ್ಲ. ಈಗ ಒಂದು 400 ಕೇಸ್ ಇದೆ, ಇನ್ನೂ ಕೇಸಸ್ಸು ತುಂಬ ಜನ ಹಾಕ್ತಾ ಇದ್ದಾರೆ. ಸರಿಗ ಪ್ರಮುಖವಾಗಿ ಹುಡ್ಕೋಗೆ ನೀವು ಪತ್ರ ಬರೆದಿದ್ದೀರಾ. 27,000 ಕೋಟಿ ಸಾಲವನ್ನು BDA ಕೇಳಿದೆ, ಅದನ್ನು ಕೊಡಬೇಡಿ ಅಂತ ಬರೆದಿದ್ದೀರಾ. ಹುಡ್ಕೋ ಏನಾದರೂ ನಿಮಗೆ ರಿಪ್ಲೈ ಮಾಡುವಂಥ ಕೆಲಸ ಮಾಡಿದೆಯಾ ಅಂತ? ನಾವು ಪತ್ರ ಬರೆದು 1 ವಾರ ಆಗಿದೆ, ಇನ್ನೂ ರಿಪ್ಲೈ ಬಂದಿಲ್ಲ. ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ಕೋರ್ಟಲ್ಲಿ ಕೂಡ ಮೆರಿಟ್ಸ್ ಮೇಲೆ
ನಮ್ಮದು ಆರ್ಗ್ಯುಮೆಂಟ್ ನಡೀತಾ ಇದೆ. ಈಗ ಮಾಡಿರೋ ಕೋರ್ಟಲ್ಲಿ ನಡೀತಾ ಇರೋ ಒಂದು ವಾರದಿಂದ ನಡೆದಿರೋದು 15 ದಿವಸದಿಂದ ತುಂಬ ಚೆನ್ನಾಗಿ ನಮ್ಮ ಪರವಾಗಿ ಅಡ್ವೊಕೇಟ್ಸು ಲ್ಯಾಪ್ಸ್ ಆಗಿದೆ. ಬಿ ಡಿ ಎ ನೋಟಿಫಿಕೇಷನ್ ಮಾಡಿದ್ಮೇಲೆ 5 ಇಯರ್ಸಲ್ಲಿ ಪೊಸಿಷನ್ ತೊಗೊಳ್ಳಿಲ್ಲ ಅಂದರೆ ಬಿ ಡಿ ಎ ಆ್ಯಕ್ಟ್ ಪ್ರಕಾರನೇ ಲ್ಯಾಪ್ಸ್ ಆಗಿದೆ. ಹಾಗಾಗಿ ಲ್ಯಾಪ್ಸ್ ಆಗಿರೋ ಪ್ರಾಜೆಕ್ಟ್ ಇದು ಡೆಡ್ ಪ್ರಾಜೆಕ್ಟು, ಯಾವುದೇ ಕಾರಣಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಡೋದಿಲ್ಲ ನಾವು. ಹಾಗಾಗಿನೇ ಹುಡ್ಕೋ ಅವ್ರಿಗೆ ಪತ್ರ ಬರೆದಿದ್ದೀವಿ. ಇದನ್ನು ಇದು ದಯವಿಟ್ಟು ಕೊಡಬೇಡಿ ಅಮೌಂಟನ್ನು, ಯಾಕಂದರೆ ಇದು ಎನ್ ಪಿ ಎಸ್ಗೆ ಇದು ಬಂದ್ಬಿಡುತ್ತೆ. ಈಗ ಅಮೌಂಟ್ ರಿಲೀಸ್ ಮಾಡಿದರೆ ನೀವು ಆ ಅಮೌಂಟನ್ನು ಬಳಸ್ಕೊಳ್ಳೋದಿಲ್ಲ ಅವ್ರು ಬಿ ಡಿ ಎದವರು. ಯಾಕಂದರೆ ಅಲ್ಲಿ ಯಾರು ಒಂದು ಹಳ್ಳಿ ಅಧಿಕಾರಿಗಳಿಲ್ಲ, ಇಚ್ಛಾಶಕ್ತಿ ಇಲ್ಲ ನಮ್ಮ ರಾಜಕೀಯ ನಾಯಕರು ಕೂಡ. ಇದನ್ನು ತ್ವರಿತಗತಿಯಲ್ಲಿ ರಸ್ತೆ ಮಾಡಿದರೆ ನಾವು ಕೂಡ ಅಪೋಸ್ ಮಾಡ್ತಾ ಇರಲಿಲ್ಲ. 20 ವರ್ಷ ಆಗಿರೋದ್ರಿಂದ ಅದಕ್ಕೋಸ್ಕರ ನಾವು ಈ ರಸ್ತೆಗೆ ಜಾಗ ಕೊಡೋದಿಲ್ಲ ಅಂಥೇಳಿ ಸಾರಾಸಗಟಾಗಿ ತಿರಸ್ಕರಿಸಿ ನ್ಯಾಯಾಲಯದಲ್ಲಿ ಇರೋದ್ರಿಂದ ಸೊ ಎಲ್ಲರೂ ನಾವು ನ್ಯಾಯಕ್ಕೆ ತಲೆಬಾಗ್ತೀವಿ. ನಮ್ಮ ಪರವಾಗಿ 2014 ಆದಮೇಲೆ ಇವರು ತಿರ್ಗಾನು ಹಿಂಗೆ ಉದ್ದೇಶಪೂರ್ವಕವಾಗಿ ಅವರವ್ರ ಜಮೀನುಗಳನ್ನ ಮಾಡಿಕೊಂಡು ಆ ಕಡೆ ಈ ಕಡೆ ರಸ್ತೆ ಪಕ್ಕ ಮಾಡಿಕೊಂಡು ರಸ್ತೆ ಬೇಕೇ ಬೇಕು ಅನ್ನೋದ್ರ ಹೊರಟಿದ್ದಾರೆ. ಆದರೆ ರೈತರಿಗೆ ಪರಿಹಾರ ಅನ್ನೋದು ಇದುವರೆಗೂ ಬರೀ 0 ಇದೆ. ನೀವು 1894ನೇ ಕಾಯ್ದೆ ಪ್ರಕಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇರೋ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಈಗ ಒಂದು ವೇಳೆ ಯಲಹಂಕದಲ್ಲಿ ಉಪನಗರದಲ್ಲಿ ಇಲ್ಲಿ ಒಂದು 10 ಕೋಟಿ ರೂಪಾಯಿ ಒಂದು ಎಕರೆಗಿದ್ದರೆ 7.5 ಕೋಟಿ ಕಡಿಮೆ ಮಾಡಿದ್ದಾರೆ. 13 ಕೋಟಿ ಇದ್ದಿದ್ದನ್ನು ಕಡಿಮೆ ಮಾಡಿದ್ದಾರೆ. ಅದು ಆಗಬಾರ್ದು. ಇದು ಮೋಸ ಮಾಡ್ತಾ ಇದ್ದಾರೆ ರೈತರಿಗೆ. ಇದು ಆಗದಿರ ನ್ಯಾಯಯುತವಾಗಿ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ರೈತರಿಗೆ ಕೊಟ್ಟರೆ ನಾವು ಕೊಡೋಕೆ ರೆಡಿ ಇದ್ದೀವಿ. ಇಲ್ಲ ಅಂದರೆ ಈ ಪ್ರಾಜೆಕ್ಟು ಯಾವುದೇ ಕಾರಣಕ್ಕೆ ಆಗದಿರ ಇನ್ನೂ ಹೆಚ್ಚಿನ ದಾವೆಗಳನ್ನು ಹೂಡಿ ನ್ಯಾಯಾಲಯದಲ್ಲಿ ಸೊ ನಾವು ಮುಂದುವರಿಯೋದಕ್ಕೆ ರಿಟ್ ಅಪೀಲು ಹಾಕ್ತೀವಿ. ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ನಾವು ತಯಾರಿದ್ದೀವಿ. ಇದಿಷ್ಟು ರೈತ ಮುಖಂಡರಾಗಿರುವಂತಹ ನರಸಿಂಹ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ 20 ವರ್ಷಗಳಿಂದ ಈ ಒಂದು ಕೆಲಸ ಮುಂದುವರಿತಾನೆ ಇದೆ, ಎಲ್ಲಿಗೂ ಹೋಗಿ ಮುಟ್ಟುತ್ತಾ ಇಲ್ಲ. ಹೀಗಾಗಿ ಹುಡ್ಕೋಗೆ ಕೂಡ ನಾವು ಪತ್ರ ಬರೆದಿದ್ದೀವಿ. ಈ ಕಾಮಗಾರಿ ಸ್ಥಗಿತವಾಗಿದೆ, ಈ ಕಾಮಗಾರಿ ನಡೀತಾ ಇಲ್ಲ. ಇದಕ್ಕೆ 2700 ಕೋಟಿ ನೀವು ಕೊಟ್ಟರು ಕೂಡ ವ್ಯರ್ಥ ಮಾಡ್ತಾರೆ. ಹೀಗಾಗಿ ನಾವು ಕೊಡೋದು ಬೇಡ 27,700 ಕೋಟಿ ಅಂತ ಹೇಳಿ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.